ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸದ್ಯ ಸ್ಯಾಂಡಲ್ವುಡ್ನ ಚಿತ್ರರಂಗದಲ್ಲಿ ಈಗ ಟ್ರೆಂಡಿಂಗ್ನಲ್ಲಿರುವ ಸುದ್ದಿ ಯಾವುದಪ್ಪ ಎಂದು ನೋಡುವುದಾದರೆ ಅದು ಯಾವುದೇ ಸಿನಿಮಾದ ಅನೌನ್ಸ್ಮೆಂಟ್ ಅಲ್ಲ ಹಾಗೂ ಯಾವುದೇ ನಟ ನಟಿಯರ ಗಾಸಿಪ್ಗಳು ಸಹ ಅಲ್ಲ. ಒಂದು ಕ್ಯಾರವಾನ್. ಹೌದು, ಸ್ಯಾಂಡಲ್ವುಡ್ನಲ್ಲಿ ಒಂದು ಕ್ಯಾರವಾನ್ನ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ. ಈ ಒಂದು ಕ್ಯಾರವಾನ್ ಬೇರೆ ಯಾರದ್ದೂ ಅಲ್ಲ, ನಮ್ಮ ಹೆಮ್ಮೆಯ ಕನ್ನಡದ ಕಿಚ್ಚ ಸುದೀಪ್ ಅವರ ಒಡೆತನದ ಕ್ಯಾರವಾನ್. ಹೌದು, ಸುದೀಪ್ ಅವರು ಒಂದು ಹೊಸ ಕ್ಯಾರವಾನನ್ನು ಖರೀದಿಸಿದ್ದಾರೆ. ಆ ಒಂದು ಕ್ಯಾರವಾನ್ನ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿವೆ ಹಾಗೂ ಅಭಿಮಾನಿಗಳು ಇದಕ್ಕೆ ವ್ಯಾಪಕವಾಗಿ ಮೆಚ್ಚುಗೆಗಳನ್ನು ನೀಡುತ್ತಿದ್ದಾರೆ. ಹಾಗಾದರೆ ಬನ್ನಿ, ಸುದೀಪ್ ಅವರು ಖರೀದಿಸಿರುವ ಕ್ಯಾರವಾನ್ನ ವಿಶೇಷತೆಗಳು ಏನು ಹಾಗೂ ಸುದೀಪ್ ಅವರು ಇದೇ ಕ್ಯಾರವಾನನ್ನು ಖರೀದಿಸಿದ್ದು ಯಾವ ಕಾರಣಕ್ಕೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು, ಸುದೀಪ್ ಅವರ ಕ್ಯಾರವಾನ್ನ ಚಿತ್ರಗಳು ಹಾಗೂ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುತ್ತಿದ್ದಂತೆ ಸಾಕಷ್ಟು ವೈರಲ್ ಆಗಿವೆ ಹಾಗೂ ಅಭಿಮಾನಿಗಳು ಇದಕ್ಕೆ ಸಾಕಷ್ಟು ಮೆಚ್ಚುಗೆಗಳನ್ನು ಸಹ ವ್ಯಕ್ತಪಡಿಸಿದ್ದಾರೆ. ಹಾಗೂ ಕೆಲವೊಂದಿಷ್ಟು ಅಭಿಮಾನಿಗಳು ಇದು ರಸ್ತೆಯಲ್ಲಿ ನಡೆದಾಡುತ್ತಿರುವ ಮನೆ ಎಂದು ಹೇಳುತ್ತಿದ್ದಾರೆ. ಆದರೆ ಇದು ಕೇವಲ ರಸ್ತೆಯಲ್ಲಿ ನಡೆದಾಡುವ ಮನೆ ಅಲ್ಲ. ಈ ಒಂದು ವಾಹನದ ಬೆಲೆ ಬರೋಬ್ಬರಿ 6.5 ಕೋಟಿ. ಹಾಗಾದರೆ ಊಹಿಸಿಕೊಳ್ಳಿ, ಇದು ರಸ್ತೆಯಲ್ಲಿ ನಡೆದಾಡುವ ಮನೆ ಮಾತ್ರ ಅಲ್ಲ, ರಸ್ತೆಯ ಮೇಲೆ ಓಡಾಡುತ್ತಿರುವ ಒಂದು ಅರಮನೆ. ಹೌದು, ಈ ಒಂದು ವಾಹನದ ಬೆಲೆ ಬರೋಬ್ಬರಿ 6.5 ಕೋಟಿ ರೂಪಾಯಿಗಳು. ಅಷ್ಟೇ ಅಲ್ಲದೆ ಸ್ಯಾಂಡಲ್ವುಡ್ ನಟರ ಬಳಿ ಇರುವಂತಹ ಎಲ್ಲ ಕ್ಯಾರವಾನ್ಗಳಿಗಿಂತಲೂ ಇದು ದುಬಾರಿಯಾದ ಕ್ಯಾರವಾನ್ ಆಗಿದೆ. ಇನ್ನು ಇದರ ವಿಶೇಷತೆ ಏನು ಎಂದು ನೋಡುವುದಾದರೆ, ಈ ಒಂದು ವಾಹನದಲ್ಲಿ ವಿಶಾಲವಾದ ವಿಶ್ರಾಂತಿ ಕೊಠಡಿ ಹೊಂದಿದೆ ಹಾಗೂ ಅಷ್ಟೇ ಅಲ್ಲದೆ ವೈಯಕ್ತಿಕವಾಗಿ ಮಲಗುವ ಕೋಣೆಯೂ ಸಹ ಇದೆ. ಇಷ್ಟೆಲ್ಲ ಹೊರತುಪಡಿಸಿ ತಮ್ಮ ಅನುಕೂಲಕ್ಕೆ ಬೇಕಾದ ಹಾಗೆ ಕಿಚ್ಚ ಸುದೀಪ್ ಅವರು ಹೇಳಿ ಮಾಡಿಸಿಕೊಂಡಿದ್ದಾರೆ. ಕಿಚ್ಚ ಸುದೀಪ್ ಅವರಿಗಾಗಿಯೇ ವಿಶೇಷವಾಗಿ ಈ ಐಷಾರಾಮಿ ಕ್ಯಾರವಾನನ್ನು ನಿರ್ಮಿಸಲಾಗಿದೆ. ಈ ಒಂದು ಕ್ಯಾರವಾನನ್ನು ನಿರ್ಮಿಸಿದವರು ಖ್ಯಾತ ಆಟೋಮೊಬೈಲ್ ಡಿಸೈನರ್ ದಿಲೀಪ್ ಛಾಬ್ರಿಯಾ ಅವರ DC2 ಸಂಸ್ಥೆಯು ಜಿಮ್ ಮಾಡ್ಯುಲರ್ ಕ್ಯಾರವಾನನ್ನು ನಿರ್ಮಿಸಿದೆ. ಅಂದಹಾಗೆ ಮೊದಲೇ ಹೇಳಿರುವ ಹಾಗೆ ಸುದೀಪ್ ಅವರ ವೈಯಕ್ತಿಕ ಅಭಿರುಚಿ, ಅಗತ್ಯಗಳು ಹಾಗೂ ಬಳಕೆಗಳನ್ನು ಗಮನದಲ್ಲಿಟ್ಟುಕೊಂಡು ಇದನ್ನು ಸಂಪೂರ್ಣವಾಗಿ ಕಸ್ಟಮೈಸ್ ಮಾಡಲಾಗಿದೆ. ಇನ್ನು ಈ ಒಂದು ಕ್ಯಾರವಾನನ್ನು ಮಹಾರಾಷ್ಟ್ರದ ಪುಣೆಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಈ ಒಂದು ಹೊಸ ಕ್ಯಾರವಾನ್ನ ಮತ್ತೊಂದು ಪ್ರಮುಖ ಆಕರ್ಷಣೆ ಏನಪ್ಪಾ ಎಂದು ನೋಡುವುದಾದರೆ ಅದು ಕ್ಯಾರವಾನ್ನ ಹಿಂಭಾಗದಲ್ಲಿ ಹಾಗೂ ಮುಂಭಾಗದಲ್ಲಿ ಕೆ ಲೋಗೋವನ್ನು ಅಳವಡಿಸಿದ್ದಾರೆ. ಇದು ಕಿಚ್ಚ ಸುದೀಪ್ ಅವರ ಹೆಸರಿನ ಮೊದಲ ಅಕ್ಷರವನ್ನು ಪ್ರತಿನಿಧಿಸುತ್ತದೆ. ಈ ರೀತಿಯ ಲೋಗೋಗಳನ್ನು ಕಿಚ್ಚ ಸುದೀಪ್ ಅವರು ತಮ್ಮ ವೈಯಕ್ತಿಕ ಕಾರುಗಳ ಮೇಲೂ ಸಹ ಬಳಸುತ್ತಿದ್ದಾರೆ. 6.5 ಕೋಟಿ ಮೌಲ್ಯದ ಕ್ಯಾರವಾನ್ ಆಗಿರುವ ಈ ಒಂದು ವಾಹನ ಸ್ಯಾಂಡಲ್ವುಡ್ನಲ್ಲೇ ಅತ್ಯಂತ ದುಬಾರಿ ಕ್ಯಾರವಾನ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನೀವು ಸಹ ಸೋಷಿಯಲ್ ಮೀಡಿಯಾದಲ್ಲಿ ಈ ಕ್ಯಾರವಾನನ್ನು ನೋಡಿದ್ದೀರಾ? ಹಾಗಾದರೆ ಈ ಒಂದು ಕ್ಯಾರವಾನ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.